ನೆಕ್ಸ್ಟ್ ನಾವು ಸ್ಮಾರ್ಟ್ ಡೋರ್ ಬೆಲ್ ಬಗ್ಗೆ ಒಂದು ಫಿಂಗರ್ ಪ್ರಿಂಟ್, ರಿಮೋಟ್ ಕಂಟ್ರೋಲ್ ಫ್ಯಾನ್ ಬಂದು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ವಯಸ್ಸಾದವ್ರು ಇದ್ರೆ ಅಥವಾ ಚಿಕ್ಕ ಮಕ್ಳು ಇದ್ರೆ ಎಷ್ಟು ಸ್ಮಾರ್ಟ್ ಆಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಸ್ಮಾರ್ಟ್ ಹೋಮಲ್ಲಿ ಸ್ಮಾರ್ಟ್ ಆಗಿ ಕೆಲಸ ಮಾಡದೆ ಇರೋರಿದ್ರೆ ಹೇಗೆ? ಹಲೋ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಯೂಟ್ಯೂಬ್ನ ಫಸ್ಟ್ ಬ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಮಾರ್ಟ್ ಹೋಮಿಂದ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಸೊ ಒಂದು ಸ್ಮಾರ್ಟ್ ಫೋನ್ಗೆ ಏನೆಲ್ಲ ಯೂಸ್ಫುಲ್ ಗ್ಯಾಡ್ಜೆಟ್ಸ್ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ನಾವೀಗ ಫಸ್ಟ್ ಸ್ಮಾರ್ಟ್ ಡೋರ್ ಲಾಕಿಂದ ಸ್ಟಾರ್ಟ್ ಮಾಡೋಣ. ಸೊ ಇದು ತುಂಬಾ ಯೂಸ್ಫುಲ್ಲು. ಇದನ್ನ ಅನ್ಲಾಕ್ ಮಾಡೋಕ್ಕೆ ತುಂಬ ಬೇಸ್ ಇದೆ. ಸೊ ಅದನ್ನ ಲಾಕ್ ಮಾಡೋದು ಫಸ್ಟ್ ಹೇಗೆ ಅಂತ ನೋಡೋಣ. ಸೊ ಇದನ್ನು ಹಿಂಗೆ ಮೇಲೆ ಎತ್ತಿದ್ರೆ ಇಲ್ಲಿ ಲಾಕ್ ಆಗುತ್ತೆ. ಸೊ ಇದು ತುಂಬಾ ಸ್ಟ್ರಾಂಗ್ ಇದೆ. ಸೊ ಅನ್ಲಾಕ್ ಮಾಡೋದ್ರಿಗೆ ಫಸ್ಟ್ ಬಂದು ಫಿಂಗರ್ ಪ್ರಿಂಟ್. ಸೊ ಅನ್ಲಾಕ್ ಆಯಿತು. ಸೊ ಸೆಕೆಂಡ್ ಬಂದು RFID ಕಾರ್ಡ್ ಅಂತ. ಸೊ ಇದನ್ನು 2 ಕೊಡ್ತಾರೆ ಅವರು. ಸೊ ಇದರಿಂದ ಹೆಂಗೆ ಅನ್ಲಾಕ್ ಮಾಡೋದಂದ್ರೆ ಅನ್ಲಾಕ್ ಆಯಿತು. ಆ್ಯಂಡ್ ಥರ್ಡ್ ಒನ್ ಏನಪ್ಪ ಅಂದರೆ ಇಲ್ಲಿ ನಂಬರ್ಸ್ ಇದೆ. ಸೊ ನಾವು ನಂಬರಿಂದ ಪಾಸ್ವರ್ಡಿಂದನೂ ಅನ್ಲಾಕ್ ಮಾಡ್ಬೋದು. ಸೊ ಅನ್ಲಾಕ್ ಆಯಿತು. ಸೊ ನೆಕ್ಸ್ಟ್ ಬಂದು ನಾವು ಮೊಬೈಲಿಂದನೂ ಅನ್ಲಾಕ್ ಮಾಡ್ಬೋದು. ಸೊ ಆ್ಯಪಿಂದ ಲಾವ್ನ ಸ್ಮಾರ್ಟ್ ಲಾಕ್ಸ್ ಅಂತ ಆ್ಯಪಿಂದ ನಾವು ಅನ್ಲಾಕ್ ಮಾಡ್ಬೋದು. ಹೇಗೆ ಅಂತ ನೋಡೋಣ. ಸೊ ಈ ಥರನೂ ನಾವು ಅನ್ಲಾಕ್ ಮಾಡ್ಬೋದು. ಆಮೇಲೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಇದು ಶೆಲ್ಲಿಂದ ರನ್ ಆಗೋದು. ಸೊ ಇಲ್ಲಿ 4 ಶೆಲ್ ಹಾಕೋಕ್ಕೆ ನಿಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಅವಾಗವಾಗ ಚಾರ್ಜಿಗೆ ಹಾಕ್ಕೊಳ್ಬೇಕು. ಸೊ ಚಾರ್ಜ್ ಅಕಸ್ಮಾತ್ ಎಷ್ಟಿದೆ ಏನು ಅಂತ ನೀವು ಮೊಬೈಲ್ ಆ್ಯಪಲ್ಲಿ ಬೇಕಾದರೆ ಮಾನಿಟರ್ ಮಾಡ್ಕೋಬೋದು. ಸೊ ಇಲ್ಲಿ ಕಾಣಿಸ್ತಿದೆ ಅಲ್ಲ. ಸೊ ಈಗ ನಮ್ಮದು 35% ಚಾರ್ಜ್ ಇದೆ. ಸೊ ಅಕಸ್ಮಾತ್ ನೀವು ಚಾರ್ಜ್ ಹಾಕೋದು ಮರೆತ್ರಿ ಅಂದರೆ ಇಲ್ಲಿ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದರಿಂದ ನೀವು ಪವರ್ ಬ್ಯಾಂಕ್ ಹಾಕಿ ಕೂಡ ಅನ್ಲಾಕ್ ಮಾಡ್ಕೋಬೋದು. ಆಮೇಲೆ ಮ್ಯಾನ್ಯುಯಲ್ ಕೀ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇದರಿಂದನೂ ಅನ್ಲಾಕ್ ಮಾಡ್ಕೋಬೋದು. ಇದು ಬಂದು ಲಾವ್ನಾ ಕಂಪ್ನಿದು. ಇದ್ರ ಬಗ್ಗೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಅವರ ವೆಬ್ಸೈಟಿಗೆ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ನಾವು ಸ್ಮಾರ್ಟ್ ಡೋರ್ ಬೆಲ್ ಬಗ್ಗೆ ತಿಳ್ಕೊಳ್ಳೋಣ. ಇದು ಸ್ಮಾರ್ಟ್ ಡೋರ್ ಬೆಲ್. ಸೊ ಇದು ಆಲ್ವೇಸ್ ವೈಫೈಗೆ ಕನೆಕ್ಟ್ ಆಗಿರಲೇಬೇಕಿದು. ಸೊ ಇದು ತುಂಬಾ ಯೂಸ್ಫುಲ್ ಆ್ಯಂಡ್ ತುಂಬಾ ಸೆಕ್ಯೂರ್. ನಿಮ್ಮ ಮನೆಗೆ ಯಾರೇ ಬಂದು ಬೆಲ್ ಮಾಡಿದ್ರು ನಿಮಗೆ ತಕ್ಷಣ ನಿಮ್ಮ ಮೊಬೈಲಿಗೆ ವಿಡಿಯೋ ಕಾಲ್ ಬರುತ್ತೆ. ಹೆಂಗಪ್ಪ ಅಂದರೆ ಸೊ ಈ ಥರ ಒಂದು ವಿಡಿಯೋ ಕಾಲ್ ಬರುತ್ತೆ ನಿಮಗೆ. ನೀವು ಮನೆಯಲ್ಲೇ ಇದ್ದರೆ ಯಾರು ಬಂದಿದ್ದಾರೆ ಅಂತ ನೋಡಿಬಿಟ್ಟು ನೀವು ಡೋರ್ ಓಪನ್ ಮಾಡ್ಬೋದು. ಅಕಸ್ಮಾತ್ ನೀವು ಹೊರಗಡೆ ಎಲ್ಲೇ ಇದ್ರೇನು, ಯಾವುದೇ ಊರಲ್ಲಿದ್ರೇನು ನೀವು ವೈಫೈ ಕನೆಕ್ಟ್ ಆಗಿರೋದ್ರಿಂದ ಸೊ ನೀವು ಅಲ್ಲೇ ರಿಸೀವ್ ಮಾಡಿಬಿಟ್ಟು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು. ಆಮೇಲೆ ಇದಕ್ಕೆ ಇನ್ನೊಂದು ಫ್ಯೂಚರ್ ಏನಪ್ಪ ಅಂದರೆ ಲೈವ್ ಮಾನಿಟರಿಂಗ್ ಆಪ್ಷನ್ ಇದೆ. ಮೋಷನ್ ಡಿಟೆಕ್ಟರ್ ಸೆನ್ಸರ್ ಇದೆ. ಸೊ ಯಾವಾಗ ಯಾವುದೇ ಟೈಮಲ್ಲಿ ಯಾರೇ ಬಂದು ಓಡಾಡಿದ್ರು, ನಿಂತ್ಕೊಂಡ್ರು, ಬೆಲ್ ಮಾಡಿದ್ರು, ನೀವು ಮನೇಲಿದ್ದರು, ಆಫೀಸಲ್ಲಿದ್ದರು, ಬೇರೆ ಊರುಗಳಲ್ಲಿದ್ರೇನು ನೀವು ಮೊಬೈಲಲ್ಲಿ ಯಾವಾಗ ಯಾವ ಟೈಮಲ್ಲಿ ಯಾರು ಬಂದಿದ್ದಾರೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಹೆಂಗಪ್ಪ ಅಂದರೆ ಇಲ್ಲಿದೆ ಟೈಮಿಂಗ್ಸಲ್ಲಿ ನೀವು ಯಾವಾಗ ಯಾವ ಟೈಮಲ್ಲಿ ಯಾರು ಬಂದಿದ್ದಾರೆ ಅಂತ ಈ ಥರ ಚೆಕ್ ಮಾಡ್ಕೋಬೋದು. ನಾವು ಯೂಸ್ ಮಾಡ್ತಿರೋದು ಕ್ಯೂಬೋ ಕಂಪ್ನಿ. ಇದೇನಪ್ಪ ರಿಮೋಟ್ ಇಟ್ಕೊಂಬರ್ತೀಯಾಳೆ ಅಂತ ಅಂದ್ಕೊಂಡ್ರಾ? ಸೊ ಇದು TV ರಿಮೋಟ್ ಅಲ್ಲ. ನಾನು ನಿಮಗೆ ಇವಾಗ ಹೇಳ್ತಾ ಇರೋದು ರಿಮೋಟ್ ಕಂಟ್ರೋಲ್ ಫ್ಯಾನ್ ಇದೆ ನೋಡಿ. ಸೊ ಎಲ್ಲ ಫ್ಯಾನ್ಗಳು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿದ್ರೆ ಇದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ರನ್ ಆಗುತ್ತೆ. ಸೊ ಆ್ಯಂಟಿ ಕ್ಲಾಕ್ ವೈಸ್ ಯಾವಾಗ ರನ್ ಮಾಡಬೇಕಪ್ಪ ಅಂತಂದರೆ ನಮಗೆ ತುಂಬ ಚಳಿಗಾಲ ಇದ್ದಾಗ, ತುಂಬ ಚಳಿ ಆಗಬೇಕಾದ್ರೆ ನಾವು ಆ್ಯಂಟಿ ಕ್ಲಾಕ್ ವೈಸ್ಗೆ ಇಟ್ಕೊಂಡ್ರೆ ಸ್ವಲ್ಪ ಬಿಸಿ ಬರುತ್ತೆ. ಸೊ ನಾನು ನಿಮಗೆ ರಿಮೋಟಲ್ಲಿ ಹೇಗೆ ಆನ್ ಮಾಡೋದಂತ ತೋರಿಸ್ತೀನಿ. ಸೊ ಇದು ಬಂದು ಕ್ಲಾಕ್ ವೈಸ್ ರನ್ ಆಗ್ತಿದೆ. ಸೊ ಇವಾಗ ನಾವು ಆ್ಯಂಟಿ ಕ್ಲಾಕ್ ವೈಸ್ ಹೇಗಪ್ಪ ರನ್ ಮಾಡೋದಂದರೆ ಇಲ್ಲಿ ನಿಮಗೆ ಆಪ್ಷನ್ ಕೊಟ್ಟಿದ್ದಾರೆ ರಿವರ್ಸ್ ಅಂತ. ಸೊ ಅದು ಪ್ರೆಸ್ ಮಾಡ್ತೀನಿ. ಸೊ ಇದು ಆ್ಯಂಟಿ ಕ್ಲಾಕ್ ವೈಸ್ ರನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು.
ಸೊ ಇದರಲ್ಲಿ ಎಷ್ಟು ಅವರ್ ಆನ್ ಇರಬೇಕು ಅಂತಲೂ ಇದ್ರಲ್ಲಿ ಕೊಟ್ಟಿದ್ದಾರೆ. 1 ಅವರ್ ಆದಮೇಲೆ ಆಫ್ ಆಗಬೇಕು ಅಂದರೆ 1 ಅವರ್ ಅಂತ ಪ್ರೆಸ್ ಮಾಡಬೇಕು. 2 ಅವರ್ 4 ಅವರ್ ಈ ಥರ ಫ್ಯೂಚರ್ ಇದೆ. ಇದು ಸ್ಮಾರ್ಟ್ ಹೋಮ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ನಾನು ಏನು ಆಟೋಮೇಷನ್ ತೋರಿಸ್ಬೋದು ಅಂತ ಥಿಂಕ್ ಮಾಡ್ತಿದ್ದೀರಾ? ಸೊ ಇವಾಗ ನಾನು ಹೇಳಿಕೊಟ್ಟಿರೋದು ಹ್ಯೂಮನ್ ಡಿಟೆಕ್ಷನ್ ಲೈಟ್ ಬಗ್ಗೆ. ಸೊ ಇದ್ರ ಯೂಸ್ಫುಲ್ ಏನಪ್ಪ ಅಂತಂದರೆ, ಸೊ ನೀವು ಒಂದೊಂದ್ಸಲ ಸ್ವಿಚ್ ಹಾಕ್ಬಿಟ್ಟಿರ್ತೀರ, ಸೊ ಆಫ್ ಮಾಡೋದು ಮರ್ತು ಹೋಗ್ಬಿಟ್ಟಿರ್ತೀರ. ಸೊ ಅದು ಯಾರು ಇಲ್ಲ ಅಂದರೆ ಹ್ಯೂಮನ್ ಡಿಟೆಕ್ಟ್ ಮಾಡಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಫ್ ಆಗುತ್ತೆ. ಇನ್ನೊಂದು ಯೂಸ್ ಏನಪ್ಪ ಅಂದರೆ ನೈಟ್ ಟೈಮ್ ತುಂಬ ಯೂಸ್ ಆಗುತ್ತೆ. ನೀವು ಸ್ವಿಚ್ ಎನಿ ಟೈಮ್ ಆನ್ ಮಾಡೇ ಬಿಟ್ಟಿದ್ರೆ, ವಯಸ್ಸಾದವ್ರು ಇದ್ದರೆ ಅಥವಾ ಚಿಕ್ಕ ಮಕ್ಕಳಿದ್ರೆ ಅವರು ಬಾತ್ರೂಮ್ ಸ್ವಿಚ್ನ ಹುಡ್ಕೋ ಅಂಥ ಅವಶ್ಯಕತೆನೇ ಇರಲ್ಲ. ಅವರು ಒಳಗಡೆ ಹೋದ ತಕ್ಷಣ ಆನ್ ಆಗುತ್ತೆ, ಹೊರಗಡೆ ಬಂದು ಒಂದು 5 ಸೆಕೆಂಡ್ಸಿಗೆಲ್ಲ ಅದು ಆಫ್ ಆಗುತ್ತೆ. ಸೊ ಹೆಂಗಪ್ಪ ಅಂದರೆ ನಾನಿಲ್ಲಿ ಸ್ವಿಚ್ನ ಆನ್ ಮಾಡೇ ಬಿಟ್ಟಿದ್ದೀನಿ. ಸೊ ಅಲ್ಲಿ ಲೈಟ್ ಆಫ್ ಆಗಿದೆ. ಸೊ ನಾನು ಇವಾಗ ಒಳಗಡೆ ಹೋಗ್ತೀನಿ, ಅದು ಆನ್ ಆಗುತ್ತೆ ನೋಡಿ. ಈ ಥರ ಡಿಟೆಕ್ಷನ್ ಮಾಡಿ ಇದು ಆನ್ ಆಗುತ್ತೆ. ನಾವು ಹೊರಗಡೆ ಬಂದು ಒಂದು 5 ಸೆಕೆಂಡ್ಸಿಗೆಲ್ಲ ಇದು ಆಫ್ ಆಗುತ್ತೆ. ಇದನ್ನು ನಾವು 2 ಬಾತ್ರೂಮ್ಗೂ ಇನ್ಸ್ಟಾಲ್ ಮಾಡಿದ್ದೀವಿ. ಒಂದು ಸ್ಮಾರ್ಟ್ ಹೋಮ್ಗೆ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು. ಇನ್ನೊಂದು ಯೂಸ್ಫುಲ್ ಆಗುವಂಥ ಸ್ಮಾರ್ಟ್ ಬಲ್ಬ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಅದೆಷ್ಟು ಸ್ಮಾರ್ಟಾಗಿ ವರ್ಕ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ನೋಡಿ, ಅದೇ ಸ್ಮಾರ್ಟ್ ಬಲ್ಬ್, ನಮ್ಮನೇಲಿರುವಂಥ ಸ್ಮಾರ್ಟ್ ಬಲ್ಬ್. ಅದರ ಸ್ವಿಚ್ಚು ನಾನಿಲ್ಲಿ ಆನ್ ಮಾಡೇ ಬಿಟ್ಟಿದ್ದೀನಿ, ಬಟ್ ಲೈಟು ಆಫ್ ಆಗಿದೆ. ಈ ಬಲ್ಬ್ ಬಂದು ವೈಫೈಗೆ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಎಲ್ಲಿಂದ ಬೇಕಾದರೂ ಮೊಬೈಲಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದು ಹೆಂಗಪ್ಪ ಅಂದರೆ ನೋಡಿ, ಹಿಂಗೆ ಆನ್ ಆಫ್. ಇದರಲ್ಲಿ ಕಲರ್ ಆಪ್ಷನ್ಸ್ ಕೂಡ ಇದೆ. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನೀವು ಆನ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಹೊರಗಡೆ ಹೋಗಿರ್ತೀರಾ, ಈವ್ನಿಂಗಲ್ಲಿ ಲೈಟ್ ಆನ್ ಮಾಡಲೇಬೇಕಾಗಿರುತ್ತೆ ಒಂದೊಂದು ಸಲ. ಸೊ ಆ ಟೈಮಲ್ಲೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ಸೊ ನೀವು ಮೊಬೈಲಿಂದ ಎಲ್ಲಿಂದ ಬೇಕಾದರೂ ನೀವು ಮನೆಯಲ್ಲಿ ಲೈಟ್ ಯೂಸ್ ಮಾಡ್ಕೋಬೋದು. ಇನ್ ಕೇಸ್ ಪಪ್ಪಿ ಇರೋ ಮನೇಲಿ ಯೂಸ್ ಆಗುತ್ತೆ. ಸೊ ನಮ್ಮ ಮನೇಲಿ ತುಂಬಾ ಸ್ಮಾರ್ಟಾಗಿ ಯೂಸ್ ಆಗ್ತಿದೆ. ಸ್ಮಾರ್ಟ್ ಹೋಮ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಕೊಂಡು ಬಂದಿದ್ದೀವಿ, ಇಷ್ಟೆಲ್ಲ ನೋಡ್ಕೊಂಡು ಬಂದಿದ್ದೀವಿ. ಒಂದು ಸ್ಮಾರ್ಟ್ ಹೋಮಲ್ಲಿ ಸ್ಮಾರ್ಟಾಗಿ ಕೆಲಸ ಮಾಡದೇ ಇರೋರಿದ್ರೆ ಹೇಗೆ? ಅವರು ಬೇರೆ ಯಾರು ಅಲ್ಲ. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬಾ ಇದೆ. ಇವ್ರದ್ದು ಯೂಸ್ಫುಲ್ ಏನು, ಇವ್ರದ್ದು ಫ್ಯೂಚರ್ ಏನು, ಇವ್ರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದೆಲ್ಲ ಕಂಪ್ಲೀಟ್ ವೀಡಿಯೋನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಸೊ ಇವತ್ತಿನ ವೀಡಿಯೋ ಹೇಗನ್ನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬಾಯ್.